ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಕಲಿಸಿಕೊಡ್ತಾ ಇದ್ದೇನೆ ಅಂದ್ರೆ ಇವತ್ತು ಉಚಿತವಾಗಿ ಬಸ್ ಪಾಸ್ಗೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಅನ್ನುವಂತಹ ವಿಧಾನವನ್ನ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೀನಿ. ಜೊತೆಗೆ ನೀವು ಇವತ್ತೇ ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನು ಮಾಡುವಂತಹ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ, ಕೆಂಪು ಅಕ್ಷರಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಒಂದು ಬೆಲ್ ಐಕಾನ್ ಗಂಟೆ ಬರ್ತದೆ, ಮೇಲಿನ ಗಂಟೆ ಬಾರಿಸ್ಬಿಟ್ರೆ ಸಾಕು ನಾನು ಮಾಡುವಂತ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ. ನೀವು ಮನೆಯಲ್ಲೇ ಕುಳಿತುಕೊಂಡು ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಅನ್ನು ನೋಡುವ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡೆಯಬಹುದು ಸ್ನೇಹಿತರೆ. ನೀವು ಕಂಪ್ಯೂಟರ್ ಒಳಗೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಅಥವಾ ನಿಮ್ಮ ಒಂದು ಮೊಬೈಲ್ ಫೋನ್ ನಲ್ಲಿ ಕೂಡ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ. ಬಹಳಷ್ಟು ಸರಳವಾಗಿ ನಿಮ್ಮ ಮಾಹಿತಿಯನ್ನು ಸಲ್ಲಿಸುವ ಮುಖಾಂತರ ನೀವು ಇವತ್ತು ಉಚಿತವಾಗಿ ಬಸ್ ಪಾಸ್ ಅನ್ನ ಪಡೆದುಕೊಳ್ಳಬಹುದು. ಇದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ಅಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ಒಂದು ಹೊಸ ಟ್ಯಾಬ್ ಅನ್ನು ಓಪನ್ ಮಾಡ್ಕೊಂಡು ಇಲ್ಲಿ ಏನ್ ಸರ್ಚ್ ಮಾಡ್ಬೇಕಪ್ಪ ಅಂದ್ರೆ ಫ್ರೀ ಬಸ್ ಪಾಸ್ ಅಂತ ಅಷ್ಟೇ ಸರ್ಚ್ ಮಾಡ್ಕೊಳ್ಳಿ. ಅದರ ಲಿಂಕ್ ಮತ್ತೆ ಅದರ ಒಂದು ವೆಬ್ಸೈಟ್ ನಿಮಗೆ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಇಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಈ ಒಂದು ವೆಬ್ಸೈಟ್ ಮೇಲೆ ನೀವು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಮಾಡಿದ ನಂತರ ನಿಮಗೆ ಸಂಪೂರ್ಣವಾಗಿರುವಂತಹ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಒಂದು ವೆಬ್ಸೈಟ್ ನಿಮಗೆ ನೋಡ್ಲಿಕ್ಕೆ ಸಂಪೂರ್ಣವಾಗಿ ಸಿಗತ್ತೆ. ಈ ಒಂದು ಪೇಜ್ ಇಂಗ್ಲಿಷ್ ಒಳಗಿರೋದ್ರಿಂದ ಸರ್ ಕನ್ನಡದ ಒಳಗೆ ನೋಡ್ಬೇಕಾಗಿದೆ ನಮ್ಗೆ ಅಂದ್ರೆ ನಾವೇನ್ ಮಾಡ್ಬೇಕು, ಇಲ್ಲಿ ಕನ್ನಡ ಮೇಲೆ ನೀವು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಓಕೆ, ನಿನ್ನೆಯಿಂದ ಈ ಒಂದು ಬಸ್ ಪಾಸ್ ಅಪ್ಲಿಕೇಶನ್ ಪ್ರಾರಂಭವಾಗಿದೆ. 12/6/2026 ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೆ ಇವತ್ತು ಉಚಿತವಾಗಿ ಬಸ್ ಪಾಸ್ ಅನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡಬಹುದು ಸಂಪೂರ್ಣವಾಗಿ 2026-27ನೇ ಸಾಲಿನಲ್ಲಿ ಅಥವಾ ನಿಗಮದ ಅಥವಾ ಅಂತ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ವಿದ್ಯಾರ್ಥಿಗಳ ಬಸ್ ಪಾಸ್ ಪಡೆಯಲು ವಿದ್ಯಾರ್ಥಿಗಳು ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ. ಗೊತ್ತಾಗ್ತದ? ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದ್ದಾರೆ. ಪ್ರಸ್ತುತ ವರ್ಷದಲ್ಲಿ ಸರ್ಕಾರದ ಆದೇಶದಂತೆ ಸಂಪೂರ್ಣ ಗಣನೀಕೃತವಾಗಿ ವಿದ್ಯಾರ್ಥಿ ಬಸ್ ಪಾಸ್ ಗಳನ್ನು ವಿತರಿಸಲಾಗುವುದು. ಪಾಸ್ ಪಡೆಯಲು ವಿದ್ಯಾರ್ಥಿಗಳು ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಿದ್ದು ಕೆಳಕಂಡ ಕ್ರಮಗಳನ್ನು ಅನುಸರಿಸುವುದು ಅಂತ ಹೇಳ್ಕೊಡ್ತಾ ಇದ್ದಾರೆ. ಹೌದಾ? ಹಾಗಾದ್ರೆ ಈ ಒಂದು ಎಲ್ಲ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ಓದ್ಕೋಬೇಕು. ಗೊತ್ತಾಗ್ತದ? ಎಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ಓದ್ಕೊಂಡು ನೀವೇನ್ ಮಾಡ್ಬೇಕು, ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ. ಇವೆಲ್ಲ 10 ಗೈಡ್ಲೈನ್ಸ್ ಅನ್ನ ಸಂಪೂರ್ಣವಾಗಿ ಓದ್ಕೊಳ್ಳಿ. ಇಲ್ಲಿ ವಿದ್ಯಾರ್ಥಿಗಳ ಒಂದು ಪಾಸ್ ವಿತರಣಾ ಅವಧಿ ಕೂಡ ಕೆಳಗಡೆ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ. ಅಂದ್ರೆ ಎಷ್ಟು ತಿಂಗಳ ನಿಮ್ಗೆ ಫ್ರೀ ಆಗಿ ಬಸ್ ಪಾಸ್ ಕೊಡ್ತಾರೆ ಅನ್ನೋದು ಕೂಡ ನೀವು ಸಂಪೂರ್ಣವಾಗಿ ನೋಡ್ಕೋಬಹುದು. ಇಲ್ಲಿಂದ ನಾವು ನೋಡ್ತಾ ಇದೀವಿ, ಉಚಿತ ಬಸ್ ಪಾಸ್ ಪಡೆಯಲು ವಿದ್ಯಾರ್ಥಿಗಳು ಶಾಲೆಯ ಸೇರಿದಂತೆ ಎಲ್ಲಿದ್ದಂತ ಕರ್ನಾಟಕ ಒಂದು ರಾಜ್ಯ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಉಚಿತವಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಅಲ್ಲಿ ಯಾವುದೇ ರೀತಿಯಿಂದ ಶುಲ್ಕ ಕಟ್ಟುವಂತದ್ದಿರಲ್ಲ. ಉಚಿತವಾಗಿನೇ ನೀವೇನ್ ಮಾಡಬಹುದು, ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಕರ್ನಾಟಕ ಸರ್ಕಾರವು ಹೊರಡಿಸಿದ ಸರ್ಕಾರ ಆದೇಶದ ಪ್ರಕಾರ ದಿನಾಂಕ 12/6/2026 ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಒಂದು ನೀಡಲಾಗುವುದು ಅಂತೇಳಿ ಕೂಡ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದ್ದಾರೆ. ಎರಡನೇದಾಗಿ ನಾವು ನೋಡಿದಾಗ ವಿದ್ಯಾರ್ಥಿಗಳು ಬಸ್ ಪಾಸ್ ನೀಡುವ ಪ್ರಸ್ತುತ ಮಾರ್ಗಸೂಚಿಗಳನ್ನ ನೀವು ಅಲ್ಲಿ ಕೊಡಬೇಕಾಗತ್ತೆ. ವಿದ್ಯಾರ್ಥಿ ಪಾಸ್ಗಾಗಿ ಶೈಕ್ಷಣಿಕ ಅರ್ಹತಾ ಮಾನದಂಡಗಳು, ದೂರದ ಮಿತಿ, ಪಾಸ್ ಮಾನ್ಯತೆ ಅವಧಿ ಇತ್ಯಾದಿಯನ್ನ ನೀವು ಮುಂದುವರೆಯಲಿದೆ ಅಂತ ಕೂಡ ನಾವು ಸಂಪೂರ್ಣವಾಗಿ ನೋಡ್ತಾ ಇದೀವಿ. ಹಾಗಾದ್ರೆ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾಗಿದೆ ಸರ್ ಅಂದ್ರೆ ಜೊತೆಗೆ ಮೊದಲಿಗೆ ಸಂಪೂರ್ಣವಾಗಿ ಕೆಳಗಡೆ ತಿಳ್ಕೊಳ್ಳೋಣ ಅವಧಿಗಳನ್ನ. ಅಂದ್ರೆ ಎಷ್ಟು ತಿಂಗಳಿಗೆ ಪಾಸ್ ನಮ್ಗೆ ಯಾವ್ಯಾವ ಒಂದು ವಿದ್ಯಾರ್ಥಿಗಳಿಗೆ ಸಿಗುತ್ತೆ ಅನ್ನೋದನ್ನ ನಾವು ನೋಡೋಣ. ಇವತ್ತು ಪ್ರೌಢಶಾಲೆಯ ಬಾಲಕರಿಗೆ 10 ತಿಂಗಳು ಇರುತ್ತೆ. ಪ್ರೌಢಶಾಲೆಯ ಬಾಲಕಿಯರಿಗೂ ಕೂಡ 10 ತಿಂಗಳ ಒಂದು ಬಸ್ ಪಾಸ್ ಫ್ರೀ ಆಗಿ ಕೊಟ್ಟಿರ್ತಾರೆ. 10 ತಿಂಗಳ ಅಂದ್ರೆ ಸಾಲಿನ ಇರೋದು 10 ತಿಂಗಳ, ಕಾಲೇಜ್ ಇರೋದೇ 10 ತಿಂಗಳು. ಹಾಗಾಗಿ 10 ತಿಂಗಳ ಕಾಲ ಅವರು ಸಂಪೂರ್ಣವಾಗಿ ಕೊಟ್ಟಿರ್ತಾರೆ. ಈಗ ಡಿಪ್ಲೊಮಾ ಮತ್ತೆ ಕಾಲೇಜ್ ವಿದ್ಯಾರ್ಥಿಗಳಿಗೆ 10 ತಿಂಗಳ ಒಂದು ಮಿತಿಗೆ ಉಚಿತವಾಗಿ ಕೊಟ್ಟಿರ್ತಾರೆ. ಅದರ ಜೊತೆಗೆ ITI ವಿದ್ಯಾರ್ಥಿಗಳಿಗೆ 12 ತಿಂಗಳು ಉಚಿತವಾಗಿರುತ್ತೆ. ವೃತ್ತಿಪರ ಕೋರ್ಸ್ಗಳಿಗೆ 10 ತಿಂಗಳಾಗಿರುತ್ತೆ. ಸಂಜೆ ಕಾಲೇಜು ಅಥವಾ PhD ಗಳಿಗೆ 10 ತಿಂಗಳಾಗಿರುತ್ತೆ. ಇವೆಲ್ಲವನ್ನು ಕೂಡ ಉಚಿತವಾಗಿ ಕೊಡ್ತಿರುವಂತಹ ಬಸ್ ಪಾಸ್ ಗಳನ್ನ ನಾವು ನೋಡ್ತಾ ಇದೀವಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಪಾಸುಗಳಿಗೆ ಅರ್ಜಿ ಸಲ್ಲಿಕೆ, ಪಾಸು ಮುದ್ರಣ ಸಂಬಂಧ ದೂರುಗಳಿದ್ದಲ್ಲಿ ಕೆಳಕಂಡ ಸಹಾಯವಾಣಿಗಳಿಗೆ ನೀವು ಸಂಪರ್ಕಿಸಬಹುದು. ಅಂದ್ರೆ ಏನಾದ್ರೂ ಮಿಸ್ಟೇಕ್ ಆಗಿತ್ತು ಅಂದ್ರೆ, ಸಪೋಸ್ ಪಾಸ್ ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಏನಾದ್ರೂ ಎರರ್ ಆಗಿತ್ತು ಅಂದ್ರೆ ನೀವೇನ್ ಮಾಡಬಹುದು, ಇವೆಲ್ಲ ಸಹಾಯವಾಣಿಗಳಿಗೆ ನೀವು ಕರೆಯನ್ನ ಮಾಡೋ ಮುಖಾಂತರ ಒಂದು ಹೆಲ್ಪ್ ಅನ್ನ ತಗೊಂಡು
ಅರ್ಜಿಯನ್ನ ಸಲ್ಲಿಸಬಹುದು. ಜೊತೆಗೆ ಇಲ್ಲಿಂದ ಬಸ್ ಪಾಸ್ ಕೌಂಟರ್ ಪಟ್ಟಿ ಕೂಡ ಕೊಟ್ಟಿರ್ತಾರೆ. ನಿಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಬಸ್ ಪಾಸ್ ವಿತರಣೆ ಮಾಡ್ತಾ ಇದ್ದಾರೆ ಅದನ್ನು ಕೂಡ ನೋಡ್ಕೋಬಹುದು. ವಿದ್ಯಾರ್ಥಿಗಳ ದೃಢೀಕರಣ ಅರ್ಜಿ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನ ನೀವೇನ್ ಮಾಡಬೇಕು, ಸಂಪೂರ್ಣವಾಗಿ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತಗೋಬೇಕು. ಇದನ್ನ ಸಂಪೂರ್ಣವಾಗಿ ಪ್ರಿಂಟ್ ಅನ್ನ ತಗೊಂಡು ನೀವು ಯಾವ ವಿದ್ಯಾಸಂಸ್ಥೆ ಅಂದ್ರೆ ಶಾಲಾ ಕಾಲೇಜು, ಇವತ್ತು ಗೌರ್ಮೆಂಟ್ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ನೀವು ಎಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀರಿ, ಎಲ್ಲಿ ಸಾಲಿ ಕಲಿತಾ ಇದ್ದೀರಲ್ಲ, ಅಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ, ವಿದ್ಯಾಸಂಸ್ಥೆಯಿಂದ ಕೊಡಬೇಕಾದ ದೃಢೀಕರಣ ಪತ್ರ ಅಂತ ಬರುತ್ತೆ. ಅಂದ್ರೆ ನೀವು ಅಲ್ಲಿಂದ ನೀವೇನ್ ಮಾಡ್ಬೇಕು, ಈ ಒಂದು ಪತ್ರವನ್ನ ಸಂಪೂರ್ಣವಾಗಿ ನೀವೇನ್ ಮಾಡ್ಬೇಕಾಗತ್ತೆ, ಇಲ್ಲಿ ನಿಮ್ಮ ವಿದ್ಯಾರ್ಥಿ ಹೆಸರಾಗಿರ್ಬೋದು, ಜನ್ಮ ದಿನಾಂಕ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಸರಿಯಾಗಿ ಭರ್ತಿಯನ್ನ ಮಾಡಿ ಇಲ್ಲೊಂದು ಫೋಟೋವನ್ನ ಲಗತ್ತಿಸಿ ಇಲ್ಲಿ ವಿದ್ಯಾಸಂಸ್ಥೆ ಹೆಸರು ಕೂಡ ಸಂಪೂರ್ಣವಾಗಿ ಬರಿಬೇಕಾಗತ್ತೆ. ಯಾವ ಸಂಸ್ಥೆಯಲ್ಲಿ ನೀವು ವ್ಯಾಸಂಗ ಮಾಡ್ತಾ ಇದ್ದೀರ ಅನ್ನೋದು ಕೂಡ ಇಲ್ಲಿ ಸಂಪೂರ್ಣವಾಗಿ ಬರಿಬೇಕು. ವಿದ್ಯಾರ್ಥಿಯ ವಾಸಸ್ಥಳವನ್ನ ಕೊಡಬೇಕಾಗತ್ತೆ, ಇಲ್ಲಿ ಸಂಪೂರ್ಣವಾಗಿ ಕರೆಕ್ಟ್ ಆಗಿ ಬರಿಬೇಕು. ಓಕೆ, ಇಲ್ಲಿನ ಸಂಪೂರ್ಣವಾಗಿ ನಿಮ್ಮ ವಿದ್ಯಾರ್ಥಿ ವಾಸಸ್ಥಳವನ್ನ ಸಂಪೂರ್ಣವಾಗಿ ಬರೆದ ನಂತರ ನಿಮ್ಮ ಒಂದು ಪಾಸಿನ ಒಂದು ಟ್ರಾವೆಲ್ ರೂಟ್ ಅನ್ನ ನೀವು ಮಾಡಬೇಕಾಗತ್ತೆ. ಅಂದ್ರೆ ಎಲ್ಲಿಂದ ಎಲ್ಲಿವರೆಗೆ ನೀವು ಹೋಗ್ತಾ ಇದ್ರಿ ಅಥವಾ ಸ್ಥಳ ಬದಲಾವಣೆ ಏನಾದ್ರೂ ಮಾಡ್ತಾ ಇದ್ದೀರಾ ಅಂತ ಕೇಳುತ್ತೆ. ಅಂದ್ರೆ ಫ್ರಮ್ ನಿಮ್ಮ ಊರಿಂದ ನಿಮ್ಮ ಕಾಲೇಜಿಗೆ ಹೋಗುವಂತ ಸಂದರ್ಭದಲ್ಲಿ ಮತ್ತೆ ಒಂದು ಬಸ್ ಸ್ಟಾಪ್ ಅಲ್ಲಿ ಇಳ್ಕೊಂಡು ಮತ್ತೆ ಇನ್ನೊಂದು ಬಸ್ಸಿಗೆ ಹತ್ತಬೇಕಾಗಿತ್ತು ಅಂದ್ರೆ ಮಾರ್ಗ ಬದಲಾವಣೆ ಕೂಡ ನೀವು ಸಂಪೂರ್ಣವಾಗಿ ಇಲ್ಲಿಂದ ಬರಿಬೇಕಾಗತ್ತೆ. ಇದೆಲ್ಲವನ್ನು ಕೂಡ ಬರೆದ ನಂತರ ಕೆಳಗಡೆ ಸಂಪೂರ್ಣವಾಗಿ ಶಾಲೆ, ಕಾಲೇಜು, ವಿಶ್ವವಿದ್ಯಾಲಯದ ಮೋಹರು ಅಂತ ಬರುತ್ತೆ. ಅಂದ್ರೆ ಸಿಗ್ನೇಚರ್ ಕೂಡ ನೀವು ಸಂಪೂರ್ಣವಾಗಿ ಇಲ್ಲಿಂದ ಮಾಡಿಸ್ಕೋಬೇಕಾಗತ್ತೆ. ಮಾಡಿಸಿದ ನಂತರ ಪ್ರಾಚಾರ್ಯರು, ಮುಖ್ಯೋಪಾಧ್ಯಾಯರು ಸಹಿ ಮತ್ತು ದಿನಾಂಕವನ್ನು ಕೂಡ ಇಲ್ಲಿ ಸಂಪೂರ್ಣವಾಗಿ ಬರೆದು ಆನ್ಲೈನ್ ಮುಖಾಂತರ ಇದಕ್ಕೆ ಅಪ್ಲೋಡ್ ಕೂಡ ಮಾಡಬೇಕಾಗತ್ತೆ. ಒಂದು ವೇಳೆ ಅಪ್ಲೋಡ್ ಮಾಡದಿದ್ದರೆ ನೀವು ಅಲ್ಲಿ ಏನ್ ಅರ್ಜಿಯನ್ನ ಕೊಡ್ಲಿಕ್ಕೆ ಹೋಗಿರ್ತೀರಿ ಅಲ್ಲಿ ಪಾಸ್ ವಿತರಣಾ ಸಮಯದಲ್ಲಿ ಕೂಡ ಅಲ್ಲಿ ಲಗತ್ತಿಸಬೇಕಾಗತ್ತೆ. ಇದನ್ನ ಸಂಪೂರ್ಣವಾಗಿ ನಾವೇನ್ ಮಾಡ್ಬೇಕಾಗತ್ತೆ, ಅಪ್ಲೋಡ್ ಕೂಡ ಮಾಡ್ಲಿಕ್ಕೆ ಅವಕಾಶ ಇದ್ರೆ ಮಾಡಬೇಕು, ಇಲ್ಲ ಅಂದ್ರೆ ನೀವೇನ್ ಮಾಡಬಹುದು, ಇದನ್ನೇ ನೀವು ಏನ್ ಮಾಡಬಹುದು, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ನೀವೆಲ್ಲಿ ಪಾಸ್ ಅನ್ನ ತಗೋತೀರಿ ಅಲ್ಲಿ ಹೋಗಿ ಈ ಒಂದು ಫಾರ್ಮೆಟ್ ಅನ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಅಂದ್ರೆ ಆನ್ಲೈನ್ ಸಲ್ಲಿಸಿರುವಂತಹ ಒಂದು ಪ್ರತಿ ಮತ್ತೆ ಈ ಒಂದು ಫಾರ್ಮ್ ನಲ್ಲಿ ನೀವು ಕೊಡಬೇಕಾಗಿರುವಂತದ್ದು. ಬಟ್ ಇದೆಲ್ಲವನ್ನು ಕೂಡ ಆದ ನಂತರ ಅರ್ಜಿಯನ್ನ ಸಲ್ಲಿಸಬೇಕಾಗಿದೆ ಸರ್ ಅಂದ್ರೆ ನೀವೇನ್ ಮಾಡಬೇಕು, ಇಲ್ಲಿ ಸೇವಾ ಸಿಂಧು ಪೋರ್ಟಲ್ ಲಿಂಕ್ ಅಂತ ಬಂದಿರತ್ತೆ. ಮೊದಲಿಗೆ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಆಧಾರ್ ಕಾರ್ಡ್ ಮತ್ತೆ ಪ್ರಾಂಶುಪಾಲರ ಸಹಿ ಮತ್ತು ಫಾರ್ಮ್ ನಾನು ಆಗ್ಲೇ ತೋರಿಸಿದೆ, ಈ ಒಂದು ಫಾರ್ಮ್ ಬೇಕಾಗತ್ತೆ. ಅದಾದ ನಂತರ ಮೂಲ ಶುಲ್ಕದ ರಶೀದಿ ಅಂದ್ರೆ ನೀವು ಕಾಲೇಜಲ್ಲಿ ಕಟ್ಟಿರುವಂತ ಫೀಸಿನ ಒಂದು ರಶೀದಿ ಒರಿಜಿನಲ್ ಇರಬೇಕಾಗತ್ತೆ. ಅದೆಲ್ಲವನ್ನು ಕೂಡ ತಗೊಂಡು ನೀವು ಏನ್ ಮಾಡಬಹುದು, ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು. ಇಲ್ಲಿ ಸೇವಾ ಸಿಂಧು ಪೋರ್ಟಲ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಿಕೊಂಡು ಡೈರೆಕ್ಟ್ ಆಗಿ ಏನಾಗಿರತ್ತೆ, ಸೇವಾ ಸಿಂಧು ಪೋರ್ಟಲ್ ಮೊಬೈಲ್ ಅಲ್ಲಿ ಕೂಡ ಉಚಿತವಾಗಿ ಲಾಗಿನ್ ಮಾಡಿಕೊಂಡು ನೀವೇನ್ ಮಾಡಬಹುದು, ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ. ಗೊತ್ತಾಗತ್ತಾ? ಹಾಗಾದ್ರೆ ಯಾವ ರೀತಿಯಾಗಿ ಸಲ್ಲಿಸಬೇಕು ಸರ್, ನಾವು ಇದನ್ನ ಫಸ್ಟ್ ಟೈಮ್ ನೋಡ್ತಾ ಇದೀವಿ ಅಂದ್ರೆ ನೀವು ರಿಜಿಸ್ಟರ್ ಹಿಯರ್ ಅಂತ ಬರುತ್ತೆ ಅಥವಾ ನ್ಯೂ ಯೂಸರ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ನಿಮ್ಮ ಒಂದು ಆಧಾರ್ ಕಾರ್ಡ್ ಒಂದು KYC ಅನ್ನ ಮಾಡಿಕೊಂಡು ಇದನ್ನ ಲಾಗಿನ್ ಐಡಿ ಅನ್ನ ಪಡೆದುಕೊಂಡು ನೀವೇನ್ ಮಾಡಬಹುದು, ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ, ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ಅನ್ನ ಹಾಕಿದ ನಂತರ ಕಾಣಿಸಿರುವಂತಹ ಕ್ಯಾಪ್ಚರ್ ಕೋಡ್ ಹಾಕಿದ ನಂತರ ನೀವೇನ್ ಮಾಡಬೇಕು, ಸಬ್ಮಿಟ್ ಮೇಲೆ ಮಾಡಿದ್ರೆ ಇದನ್ನ ಸೇವಾ ಸಿಂಧು ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಇದರಲ್ಲಿ ನೀವೇನ್ ಮಾಡಬಹುದು, ಅರ್ಜಿಯನ್ನ ಸಲ್ಲಿಸ್ಕೋಬಹುದು. ಮತ್ತೆ ಸುಮ್ಮನೆ ಮೊಬೈಲ್ ನಂಬರ್ ಹಾಕಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಬೇಡ, ಹಂಗ್ ಬರೋದಿಲ್ಲ. ಮೊದಲಿಗೆ ನ್ಯೂ ಯೂಸರ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಇಲ್ಲಿ ಕೇಳುವಂತ ಮಾಹಿತಿಯನ್ನ ಸಂಪೂರ್ಣವಾಗಿ ಹಾಕಿ ಆಧಾರ್ ಅಥೆಂಟಿಕೇಶನ್ ಮಾಡ್ಕೊಂಡು ನೀವೇನ್ ಮಾಡಬೇಕು, ರಿಜಿಸ್ಟರ್ ಅಂತ ಬರುತ್ತೆ, ನೀವೇನ್ ಮಾಡಬೇಕು, ಇಲ್ಲಿ ರಿಜಿಸ್ಟ್ರೇಷನ್ ವನ್ನ ಮಾಡ್ಕೋಬೇಕು. ಗೊತ್ತಾಗತ್ತಾ? ಆಧಾರ್ ಕಾರ್ಡ್ ನಂಬರ್ ಹಾಕೊಳ್ಳಿ, ಕಾಣಿಸಿರುವಂತ ಕ್ಯಾಪ್ಚರ್ ಕೋಡ್ ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ರಿ. ಅಲ್ಲಿ ಒಂದು OTP ಬರುತ್ತೆ. OTP ಅಂದ್ರೆ ಆಧಾರ್ ಕಾರ್ಡ್ ನಂಬರ್ಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ಅನ್ನ ಹಾಕಿ ನೀವೇನ್ ಮಾಡಬಹುದು, ಸಂಪೂರ್ಣ ಲಾಗಿನ್ ಐಡಿಯನ್ನ ಮಾಡಿಕೊಂಡು ನೀವೇನ್ ಮಾಡಬೇಕು, ಅರ್ಜಿಯನ್ನ ಸಲ್ಲಿಸಬಹುದು. ಅಂದ್ರೆ ಲಾಗಿನ್ ಐಡಿಯನ್ನ ಕ್ರಿಯೇಟ್ ಮಾಡಿಕೊಂಡು ಆಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರ್ ಸಂಪೂರ್ಣವಾಗಿ ಹಾಕಿದ ನಂತರ ನೀವು ಅರ್ಜಿಯನ್ನ ಸಂಪೂರ್ಣವಾಗಿ ಸಲ್ಲಿಸ್ಕೋಬಹುದು. ಓಕೆ, ಇಲ್ಲಿಂದ ನೀವು ಸಂಪೂರ್ಣವಾಗಿ ಲಾಗಿನ್ ಅನ್ನ ಮಾಡ್ಕೊಂಡು ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ಒಂದು ಸೇವಾ ಸಿಂಧು ಪೋರ್ಟಲ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ಅಲ್ಲಿ ನೀವೇನ್ ಮಾಡಬೇಕಾಗುತ್ತೆ, ಸರ್ಚ್ ಇಂಜಿನ್ ಒಳಗೆ ಹೋಗಿ KSRTC ಬಸ್ ಪಾಸ್ ಸರ್ಚ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ನೀವು ಏನ್ ಮಾಡಬಹುದು, ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ಸಂಪೂರ್ಣವಾಗಿ ಅಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನೊಂದೇನಪ್ಪಾ ಅಂದ್ರೆ ಸರ್ ಕಂಪ್ಲೀಟ್ ಆಗಿ ನಮ್ಗೆ ಹೇಳ್ಕೊಡ್ರಿ ಅಂದ್ರೆ ಯಾರ್ದಾದ್ರೂ ಡೀಟೇಲ್ಸ್ ಅನ್ನ ಕಳಿಸ್ಕೊಡ್ರೆ ನಾನು ನಿಮ್ಗೆ ಆನ್ಲೈನ್ ಮುಖಾಂತರ ಕಂಪ್ಲೀಟ್ ಆಗಿ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಅನ್ನುವಂತ ವಿಡಿಯೋನ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಒಂದು ಮುಂದಿನ ಭಾಗವನ್ನ ನಿಮ್ ಜೊತೆಗೆ ತಗೊಂಡ್ ಬರ್ತಾ ಇದ್ದೇನೆ. ಯಾಕೆಂದ್ರೆ ನೆಕ್ಸ್ಟ್ ಅರ್ಜಿಯನ್ನ ಹಾಕ್ಬೇಕಾಗಿತ್ತು ಅಂದ್ರೆ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಬೇಕಾಗ್ತಾವ, ಅರ್ಜಿಯನ್ನ ಸಲ್ಲಿಸಬೇಕಲ್ಲ. ಹಾಗಾಗಿ ಯಾವ್ದಾದ್ರೂ ನೀವು ಡೀಟೇಲ್ಸ್ ಅನ್ನ ಕೊಟ್ರೆ ಸಂಪೂರ್ಣವಾಗಿ ನಿಮ್ಗೆ ಉಚಿತವಾಗಿ ಬಸ್ ಪಾಸ್ ಅರ್ಜಿಯನ್ನ ಸಲ್ಲಿಸ್ಕೊಡ್ಲಿಕ್ಕೆ ಬರ್ತಾ ಇದ್ದೀನಿ. ಅಂದ್ರೆ ಉಚಿತವಾಗಿ ಸಲ್ಲಿಸ್ಕೊಡ್ತೀನಿ, ನೀವು ಬಸ್ ಪಾಸ್ ಅರ್ಜಿಯನ್ನ ಸಂಪೂರ್ಣವಾಗಿ ಸಲ್ಲಿಸ್ಕೋಬಹುದು. ದಯವಿಟ್ಟು ಮುಂದಿನ ಪಾಠನ ಮತ್ತೆ ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಸೇವಾ ಸಿಂಧು ಪೋರ್ಟಲ್ ಲಾಗಿನ್ ಮಾಡ್ಕೊಂಡು ನೀವೇನ್ ಮಾಡಬಹುದು, ಆನ್ಲೈನ್ ಮುಖಾಂತರ ಅರ್ಜಿಯನ್ನ
ಸಲ್ಲಿಸಬಹುದು. ಮುಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಯಾವ ರೀತಿಯಾಗಿ ನಾವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂತಹ ವಿಧಾನವನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಳ್ಳಿಕ್ಕೆ ಬರ್ತಾ ಇದ್ದೀನಿ. ಜೊತೆಗೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.